ಮದುವೆ ಆಗಿ 10 ವರ್ಷವಾದರೂ ಮಕ್ಕಳಾಗಲಿಲ್ಲ. ಅತ್ತೆ ಒಂದೇ ಗಲಾಟೆ, ನನ್ನ ಗಂಡನಿಗೆ ಇನ್ನೊಂದು ಮದುವೆ ಮಾಡಿಕೊ ಅಂತ. ನನ್ನ ಗಂಡ ಕೂಡ ಇನ್ನೊಂದು ಮದುವೆಗೆ ರೆಡಿ ಆದ. ಆದರೆ ನಿಜವಾದ ವಿಷಯ, ನಮ್ಮಿಬ್ಬರಿಗೆ ಮಕ್ಕಳು ಆಗುವುದೇ ಇರುವುದಕ್ಕೆ ಕಾರಣ ನನ್ನ ಗಂಡನೇ. ಪ್ರತಿ ಬಾರಿ ಅಂದುಕೊಳ್ಳುತ್ತೇನೆ ಎಲ್ಲ ವಿಷಯವನ್ನು ಅತ್ತೆಗೆ ಹೇಳಿಬಿಡೋಣ ಅಂತ. ಆದರೆ ಅತ್ತೆ ಕೇಳುವುದಿಲ್ಲ. ಯಾವುದೋ ಕಾರಣಕ್ಕೂ ಯಾಮಾರಬಾರದು ಇಂದು. ಅತ್ತೆಗೆ ಪ್ರತಿ ವಿಷಯವನ್ನು ಹೇಳಬೇಕು ಅಂದುಕೊಂಡು ಸಂಕಲ್ಪ ಮಾಡಿದೆ. ಆದರೆ ಸ್ವಲ್ಪ ಹೊತ್ತಿಗೆ ನನ್ನ ಗಂಡ ಒಂದು ಸುಂದರವಾದ ಹುಡುಗಿಯನ್ನು ಮದುವೆಯಾಗಿ ಮನೆಗೆ ಬಂದ. ಅವರಿಬ್ಬರಿಗೆ ಮದುವೆ ಮಾಡಿದ್ದು ನನ್ನ ಅತ್ತೆ. ಈ ವಿಷಯವನ್ನು ಕೇಳಿ ನಾನು ಬೆಚ್ಚಿಬಿದ್ದೆ. ಮುಂದೆ ನನ್ನ ಹೆಸರು ರಮ್ಯಾ, ಅಪ್ಪ ಅಮ್ಮನ ಮುದ್ದಿನ ಮಗಳು. ನಾವು ಅಷ್ಟೊಂದು ಶ್ರೀಮಂತರಲ್ಲ, ಆದರೆ ಹೊಟ್ಟೆಗೆ ಬಟ್ಟೆಗೆ ಎಂದೂ ಕೂಡ ಮೋಸವಿಲ್ಲ. ಅಪ್ಪ ಅಮ್ಮ ನನ್ನನ್ನು ತುಂಬ ಚೆನ್ನಾಗಿ ಸಾಕಿದ್ದಾರೆ. ಈಗ ನಾನು ಕೂಡ ಕೆಲಸಕ್ಕೆ ಹೋಗುತ್ತಿದ್ದೇನೆ. ಹೈಸ್ಕೂಲ್ನಲ್ಲಿ ಟೀಚರ್. ನಾನು ಒಳ್ಳೆಯ ಟೀಚರ್ ಅಂತ ಎಲ್ಲರ ಕೈಯಲ್ಲಿ ಹೊಗಳಿಸಿಕೊಳ್ಳುತ್ತೇನೆ. ಬದುಕು ಒಂದು ರೀತಿ ತೃಪ್ತಿಯಿಂದ ಇದೆ. ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದರೆ ಅಪ್ಪ ಅಮ್ಮನಿಗೆ ಆದಷ್ಟು ಬೇಗ ನನ್ನ ಮದುವೆಯನ್ನು ಮಾಡಬೇಕು ಅನ್ನುವ ಆತುರ ಇದೆ. ಆದರೆ ನನಗೆ ಅವರನ್ನು ಬಿಟ್ಟು ಮದುವೆ ಆಗಲು ಇಷ್ಟವಿಲ್ಲ. ನಾನು ಕೆಲಸ ಮಾಡುವ ಸ್ಕೂಲ್ನಲ್ಲಿ ಕಿರಣ್ ಸರ್ ಕೆಲಸ ಮಾಡುತ್ತಿದ್ದಾರೆ. ಅವರು ನನ್ನ ಸೀನಿಯರ್. ಅವರು ಇತ್ತೀಚೆಗೆ ನನ್ನ ಮೇಲೆ ತುಂಬ ಆಸಕ್ತಿ ತೋರಿಸುತ್ತಿದ್ದಾರೆ. ನನ್ನ ಗೆಳತಿ ಹೇಳಿದಳು, ನಿನ್ನ ಮೇಲೆ ಅವರಿಗೆ ಪ್ರೀತಿ ಇದೆ, ನಿನ್ನನ್ನು ಪ್ರಪೋಸ್ ಮಾಡಬೇಕು ಅಂತ ಆಸೆ ಇದೆ ಅಂತೆ. ನೀನು ಎಲ್ಲಿ ಇಲ್ಲ ಅಂತ ಹೇಳುತ್ತೀಯೋ ಅಂತ ಹೆದರಿದ್ದಾರೆ. ಒಳ್ಳೆಯ ಮನುಷ್ಯ, ಒಪ್ಪಿಕೊಂಡು ಬಿಡು, ಜೀವನ ಸೆಟಲ್ ಆಗಿಬಿಡುತ್ತದೆ ಅಂತ ಪದೇ ಪದೇ ಹೇಳುತ್ತಿದ್ದಳು. ಆದರೆ ನನಗೆ ಇಷ್ಟವಿರಲಿಲ್ಲ. ಬೇರೆ ಜಾತಿ, ಬೇರೆ ಊರಿನಿಂದ ಬಂದ ಜನ, ಅವರ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಿಲ್ಲ. ಅಕಸ್ಮಾತ್ ನಾನು ಒಪ್ಪಿಕೊಂಡರೂ ಮನೆಯಲ್ಲಿ ಒಪ್ಪಿಕೊಳ್ಳುವುದಿಲ್ಲ. ಈ ರೀತಿಯ 10 ಹಲವು ಆಲೋಚನೆಗಳು ಮನಸ್ಸಿನಲ್ಲಿ ಬಂದವು. ಆದರೂ ಕೂಡ ಕಿರಣ್ ಸರ್ ನನಗೂ ಇಷ್ಟವೇ. ಅವರನ್ನು ಯಾರೂ ಕೂಡ ಬೇಡ ಅಂತ ಹೇಳಲು ಸಾಧ್ಯವಿಲ್ಲ. ಆದರೆ ಎಲ್ಲಕ್ಕಿಂತ ಜಾಸ್ತಿ ಇಷ್ಟ ಅಪ್ಪ ಅಮ್ಮ. ನನ್ನ ಮದುವೆ ವಿಷಯದಲ್ಲಿ ಅವರ ತೀರ್ಮಾನವೇ ಅಂತಿಮ. ತುಂಬ ದಿನಗಳ ಮೇಲೆ ತೀರ್ಮಾನ ಮಾಡಿದೆ. ಅಮ್ಮನ ಹತ್ತಿರ ಹೇಳಿಬಿಡೋಣ ಅಂತ. ಬಂದವಳಿಗೆ ಆಶ್ಚರ್ಯ ಕಾದಿತ್ತು. ಮನೆಯ ತುಂಬ ಜನರಿದ್ದಾರೆ. ನನ್ನನ್ನು ನೋಡಲು ಹುಡುಗನ ಮನೆಯವರು ಬಂದಿದ್ದಾರೆ. ಅಮ್ಮ ನಾನು ಬಂದ ತಕ್ಷಣ ನಾನು ಹಿಂದಿನ ಬಾಗಿಲಿನಿಂದ ಕರೆದುಕೊಂಡು ಹೋಗಿ ದೇವಲೋಕದ ಅಪ್ಸರೆಯಂತೆ ರೆಡಿ ಮಾಡಿ ಕರೆದುಕೊಂಡು ಬಂದಳು. ಹುಡುಗ ಮತ್ತು ಹುಡುಗನ ಮನೆ ಅವರು ಬೇಡ ಅಂತ ಹೇಳಲು ಸಾಧ್ಯವೇ ಇಲ್ಲ. ಏಕೆಂದರೆ ಹುಡುಗ ನೋಡಲು ತುಂಬ ಚೆನ್ನಾಗಿರಲಿಲ್ಲ, ನೋಡಲು ತುಂಬ ಗಲೀಜಾಗಿದ್ದ. ಆದರೆ ಮನೆಯಲ್ಲಿ ತುಂಬ ಶ್ರೀಮಂತರು, ಒಳ್ಳೆಯ ಜನ, ಮದುವೆ ಮಾಡಿಕೊಂಡು ಬಿಡು ಅಂತ ಹೇಳಿದರು. ನಾನು ಸ್ವಲ್ಪ ದಿನ ಯೋಚಿಸಿದೆ. ಮನೆಯಲ್ಲಿ ಅಪ್ಪ ಅಮ್ಮ ನಾನು ಒಪ್ಪಿಕೊಂಡರೆ ಸಾಕು ಅಂತ ದೇವರುಗಳ ವ್ರತ ಮಾಡುತ್ತಿದ್ದಾರೆ. ಕಂಡ ದೇವರುಗಳಿಗೆ ಹರಕೆ ಕಟ್ಟುತ್ತಿದ್ದಾರೆ. ಈಗ ವಿಧಿ ಇಲ್ಲ, ನಾನು ಒಪ್ಪಲೇಬೇಕು. ಇಷ್ಟ ಇಲ್ಲದಿದ್ದರೂ ಆ ಹುಡುಗನ ಜೊತೆ ಮದುವೆಗೆ ಒಪ್ಪಿಕೊಂಡೆ. ನಾನು ಮದುವೆಗೆ ಒಪ್ಪಿಕೊಂಡಿದ್ದನ್ನು ನೋಡಿ ಎಲ್ಲರಿಗೂ ತುಂಬ ಖುಷಿಯಾಯಿತು. ಅಪ್ಪ ಅಮ್ಮ ಮನೆಯಲ್ಲಿ ಹಬ್ಬ ಆಚರಣೆ ಮಾಡಿದರು. ಅವರು ಅಂದುಕೊಂಡಿದ್ದರು, ಸುಂದರವಾಗಿ ಇಲ್ಲದ ಹುಡುಗನನ್ನು ನಾನು ಒಪ್ಪುವುದಿಲ್ಲ ಅಂತ. ನನಗೂ ಕೂಡ ಮದುವೆ ಇಷ್ಟ ಇರಲಿಲ್ಲ. ಆದರೆ ಅಪ್ಪ ಅಮ್ಮನ ಖುಷಿಗಾಗಿ ಮದುವೆಗೆ ಒಪ್ಪಿಕೊಂಡೆ. ಮದುವೆಯನ್ನು ವಿಜೃಂಭಣೆಯಿಂದ ಅಪ್ಪ ಅಮ್ಮ ಅವರು ಕೂಡಿಟ್ಟಿದ್ದ ಹಣದಲ್ಲಿ ಮಾಡಿಕೊಂಡರು. ನನಗೆ ತುಂಬ ಸಂಕಟವಾಯಿತು. ಶ್ರೀಮಂತರು ಅಂತ ತಿಳಿದು ಪ್ರತಿಯೊಂದು ಕೆಲಸವನ್ನು, ಪ್ರತಿಯೊಂದು ಅರೇಂಜ್ಮೆಂಟ್ಸನ್ನು ತುಂಬ ಶ್ರೀಮಂತಿಕೆಯಿಂದಲೇ ಅಪ್ಪ ಅಮ್ಮ ಮಾಡಿದರು. ಅಪ್ಪ ಅಮ್ಮನ ಪ್ರೀತಿಗೆ ನಾನು ಮಾರು ಹೋದೆ. ಹುಡುಗ ಹೇಗೆ ಇದ್ದರು, ಹುಡುಗನ ಮನೆಯವರು ಯಾವ ರೀತಿ ಇದ್ದರು, ನಾನು ಅವರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳಲೇಬೇಕು. ಏಕೆಂದರೆ ಅಪ್ಪ ಅಮ್ಮ ಅಷ್ಟೊಂದು ಖರ್ಚು ಮಾಡಿ ಮದುವೆ ಮಾಡಿದ್ದಾರೆ. ಅವರ ಜೀವನ ಪರ್ಯಂತ ಸಂಪಾದನೆ ಮಾಡಿದ್ದನ್ನು ನನ್ನ 2 ದಿನದ ಮದುವೆಗೆ ಖರ್ಚು ಮಾಡಿದ್ದಾರೆ. ಮದುವೆಯಾಗಿ ಗಂಡನ ಮನೆಗೆ ಹೋದೆ. ಆದರೆ ಎಲ್ಲರೂ ನಗು ನಗುತ್ತಾ ಇದ್ದಾರೆ. ತುಂಬ ದೊಡ್ಡ ದೊಡ್ಡ ಒಡವೆಗಳನ್ನು ಹಾಕಿಕೊಂಡಿದ್ದಾರೆ. ಮನೆಯೂ ಕೂಡ ತುಂಬ ದೊಡ್ಡದಾಗಿ ಇದೆ. ಆದರೆ ಏನೋ ಒಂದು ರೀತಿಯ ನೆಗೆಟಿವಿಟಿ, ಅದು ಏನೋ ಅಂತ ಅರ್ಥವಾಗುತ್ತಿಲ್ಲ. ಮನಸ್ಸಿಗೆ ಒಂದು ರೀತಿ ಸಂಕಟವಾಗುತ್ತಿದೆ. ಏನೋ ತಪ್ಪು ನಡೆದಿದೆ ಅನ್ನುವ ಭಾವನೆ ಬರುತ್ತಿದೆ. ಅದು ಏನೋ ಅಂತ ಅರ್ಥವಾಗುತ್ತಿಲ್ಲ. ಪದೇ ಪದೇ ನನಗೆ ನಾನು
ಸಮಾಧಾನ ಮಾಡಿಕೊಡುತ್ತಿದ್ದೇನೆ. ಆದರೆ ತಿಳಿಯುತ್ತಿಲ್ಲ, ಗಂಡ ತುಂಬ ಖುಷಿಯಾಗಿ ನನ್ನ ಕೈಯನ್ನು ಹಿಡಿದುಕೊಂಡು ಮನೆಯನ್ನೆಲ್ಲ ತೋರಿಸುತ್ತಿದ್ದಾನೆ. ಅತ್ತೆ ಕೂಡ ಹೇಳುತ್ತಿದ್ದಾಳೆ ಬಂದವರಿಗೆಲ್ಲ ನಮ್ಮ ಮನೆಯ ಮುದ್ದು ಸೊಸೆ ಅಂತ. ಕೊನೆಯ ಸೊಸೆ ಇವಳೇ, ನಮ್ಮ ಪ್ರಾಣ, ನಮ್ಮ ಮನೆಯ ದೀಪ ಅಂತ ಪದೇ ಪದೇ ಹೇಳುತ್ತಿರುವುದನ್ನು ನೋಡಿ ನನಗೆ ಅನುಮಾನ ಬರುತ್ತಿದೆ. ಚಿಕ್ಕಂದಿನಿಂದಲೂ ಅದೇ ರೀತಿ. ನನ್ನ ಮನಸ್ಸಿಗೆ ಏನಾದರೂ ತಪ್ಪು ನಡೆಯುತ್ತದೆ ಅಂತ ತಿಳಿದರೆ ಭಯವಾಗುತ್ತದೆ. ಇಂದೂ ಕೂಡ ಅದೇ ರೀತಿ ನಡೆಯುತ್ತಿದೆ. ಅಪ್ಪ ಅಮ್ಮನಿಗೆ ಹೇಳಿದರೆ ಸುಮ್ಮನೆ ಭಯಪಡುತ್ತಾರೆ. ಏನು ಮಾಡಲಿ ಅರ್ಥವಾಗುತ್ತಿಲ್ಲ. ಇದೇ ರೀತಿ ಜೀವನ ಸಾಗುತ್ತಿರಬೇಕಾದರೆ ಇದ್ದಕ್ಕಿದ್ದಂತೆ ಆಕ್ಸಿಡೆಂಟ್ ಆದಂತೆ ಅನಿಸಿತು. ಏಕೆಂದರೆ ಮನೆಯಲ್ಲಿ ಯಾರಿಗೂ ಕೂಡ ಇಷ್ಟವಿಲ್ಲ ನಾನು ಬಡವನನ್ನು ಮದುವೆ ಆಗುವುದು. ಆದರೆ ಇಂದು ಶ್ರೀಮಂತನನ್ನು ಮದುವೆ ಆಗಿದ್ದೇನೆ ಅಂತ ಎಲ್ಲರೂ ಖುಷಿಯಿಂದ ಇದ್ದಾರೆ. ನನ್ನನ್ನು ಪ್ರೀತಿಸುತ್ತಿದ್ದ ನಮ್ಮ ಕಿರಣ್ ಸರ್ ದೇವದಾಸನಂತೆ ಹಾಗೆ ಊರನ್ನು ಬಿಟ್ಟು ಹೊರಟು ಹೋಗಿದ್ದಾನಂತೆ. ತನ್ನ ಪ್ರಾಣವನ್ನು ಕಳೆದುಕೊಳ್ಳಲು ಕೂಡ ಪ್ರಯತ್ನ ಮಾಡಿದ ಅಂತ ತುಂಬ ಜನ ಹೇಳಿದರು. ದುಃಖವಾಯಿತು. ಏಕೆಂದರೆ ಅವರಿಗೆ ನನಗಿಂತ ಒಳ್ಳೆಯ ಹುಡುಗಿ ಸಿಗುತ್ತಾಳೆ. ನಾನು ಯಾವುದರಲ್ಲೂ ಕೂಡ ಅವರಿಗೆ ಸೂಟ್ ಆಗುವ ಹುಡುಗಿ ಅಲ್ಲವೇ ಅಲ್ಲ. ಇದೇ ರೀತಿ ಬದುಕು ನಡೆಯಬೇಕು ಅಂತ ಅಂದುಕೊಳ್ಳುವ ಹುಡುಗಿ ಕೂಡ ಅಲ್ಲ. ಹೇಗೆ ಸಿಕ್ಕಿದರೂ ಅದು ದೇವರ ಪ್ರಸಾದ ಅಂದುಕೊಂಡು ಬದುಕುವ ಹುಡುಗಿ. ಮನಸ್ಸಿನಲ್ಲಿ ತುಂಬ ಭಯವಾಗುತ್ತಿದೆ. ಮೊದಲ ರಾತ್ರಿ ಹತ್ತಿರವಾದಂತೆ ನನ್ನ ಗಂಡ ಹತ್ತಿರ. ಅವನ ಬಗ್ಗೆ ಏನೂ ಗೊತ್ತಿಲ್ಲ. ಶ್ರೀಮಂತ, ದೊಡ್ಡ ಮನೆ, ಇಷ್ಟು ಮಾತ್ರ ಗೊತ್ತು. ಇಷ್ಟಕ್ಕೆ ನಾನು ಅವನಿಗೆ ನನ್ನನ್ನು ನಾನು ಸಂಪೂರ್ಣವಾಗಿ ಹೇಗೆ ಅರ್ಪಿಸಿಕೊಳ್ಳಲು ಸಾಧ್ಯ ಅಲ್ಲವೇ? ಮೊದಲ ರಾತ್ರಿ ನನ್ನ ಗಂಡ ರೂಮಿಗೆ ಬಂದ ತಕ್ಷಣ ಅವನಿಗೆ ಬೇಸರ ಮಾಡಬಾರದು, ಅವನಿಗೆ ಇಷ್ಟವಾಗುವ ರೀತಿ ನಡೆದುಕೊಳ್ಳಬೇಕು ಅಂತ ಅಂದುಕೊಂಡಿದ್ದೆ. ಬಂದವನು ನನ್ನ ಮುಖವನ್ನು ನೋಡಿ ನಕ್ಕಿದ. ಮಲಗುತ್ತೇನೆ ಅಂತ ಮಲಗಿದ. ತುಂಬ ಸುಸ್ತಾಗಿದೆ ಅಂತ ಹೇಳಿದ. ನಾನು ಸುಮ್ಮನಾದೆ. ಗಂಡ ಮೇಲೆ ಬಿದ್ದು ಹೆಂಡತಿಯ ಮೇಲೆ ಬೀಳಬೇಕು, ಹತ್ತಿರ ಬರಬೇಕು. ಹೆಂಡತಿ ಹತ್ತಿರ ಹೋದರೆ ಏನು ಚಂದ ಅಲ್ಲವೇ ಅಂದುಕೊಂಡು ಸುಮ್ಮನಾದೆ. ಪ್ರತಿ ರಾತ್ರಿ ಇದೇ ರೀತಿ ಆಯಿತು. ಒಂದು ರಾತ್ರಿ ಅಲ್ಲ, ಒಮ್ಮೊಮ್ಮೆ ನನಗೆ ತಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಅವನ ಕೈಯನ್ನು ಟಚ್ ಮಾಡಿದರೆ ಸಾಕು, ದೂರ ತಳ್ಳುತ್ತಿದ್ದ. ಒಂದು ದಿನ ನನ್ನ ಕೈಯಲ್ಲಿ ತಡೆದುಕೊಳ್ಳಲಾಗದೆ ಗಲಾಟೆ ಮಾಡಿದೆ. ಏಕೆ ನನ್ನನ್ನು ಮದುವೆ ಆದೆ? ನಾನು ನಿನ್ನನ್ನು ಎಷ್ಟು ಪ್ರೀತಿಸುತ್ತೇನೆ. ಮೊದಲು ನಿನ್ನ ಮೇಲೆ ಪ್ರೀತಿ ಇರಲಿಲ್ಲ. ದಿನಗಳು ಕಳೆದಂತೆ ನೋಡಲು ನೀನು ಕುರೂಪಿಯಾಗಿದ್ದರೂ ಕೂಡ ನೀನು ನನ್ನ ಗಂಡನೇ ಅಂತ ಅಳಲು ಶುರು ಮಾಡಿದೆ. ನನ್ನ ಕಣ್ಣೀರನ್ನು ನೋಡಿ ನನ್ನ ಗಂಡ ಕರಗಿದ. ನನ್ನ ಹತ್ತಿರ ಬಂದ. ಏನಾಯಿತು ತಿಳಿದಿಲ್ಲ. ಪುನಃ ಹೊರಟು ಹೋದ. ಹೊರಗೆ ಎಷ್ಟು ಸಮಾಧಾನವಾಗಿ ಹೇಳಲಿ, ಎಷ್ಟು ಮಧುರವಾಗಿ ಹೇಳಲಿ, ವಿಷಯ ತಿಳಿಯುತ್ತಿಲ್ಲ. ಹೊರಗಿನ ಜನಗಳ ಎದುರುಗಡೆ ನನ್ನ ಮೇಲೆ ತುಂಬ ಪ್ರೀತಿ ಇರುವ ರೀತಿ ನಡೆದುಕೊಳ್ಳುತ್ತಿದ್ದ. ಅವನ ಪ್ರೀತಿಗೆ ನಾನು ಆಶ್ಚರ್ಯವಾಗಿ ಅವನನ್ನೇ ನೋಡುತ್ತಿದ್ದೆ. ಬದುಕಿನಲ್ಲಿ ಮನುಷ್ಯರು ಈ ರೀತಿ ಇದ್ದಾರಾ ಅಂತ. ಬರೀ ನಾಟಕ. ಅವನ ಬದುಕು 3-4 ವರ್ಷಗಳು ಕಳೆದಂತೆ ಮನೆಯಲ್ಲಿ ಮತ್ತು ಅಮ್ಮನ ಮನೆಯಲ್ಲಿ ಮಗುವಿಗಾಗಿ ತುಂಬ ಬಲವಂತ ಮಾಡುತ್ತಿದ್ದರು. ಮೊದಲು ಇಷ್ಟವಾಗುತ್ತಿರಲಿಲ್ಲ. ಆನಂತರ ಅವರು ಹೇಳುತ್ತಿರುವುದು ಸರಿ ಅಲ್ಲವೇ ಅಂತ ನನ್ನ ಮನಸ್ಸಿಗೆ ಅನ್ನಿಸಲು ಶುರುವಾಯಿತು. ಒಂದು ದಿನ ಬಹಳ ಸುಂದರವಾಗಿ ರೆಡಿಯಾಗಿ ನನ್ನ ಗಂಡ ಬರುವುದನ್ನೇ ಕಾಯುತ್ತಿದ್ದೆ. ಅವನು ಬಂದ ನಂತರ ತುಂಬ ವಯ್ಯಾರದಿಂದ ಅವನ ಜೊತೆ ವರ್ತಿಸಿದೆ. ಅವನು ನನ್ನನ್ನು ಚೆನ್ನಾಗಿ ಬೈಯಲು ಶುರು ಮಾಡಿದ. ನಾನು ಇಷ್ಟು ಕಷ್ಟಪಡುತ್ತಿರುವುದು ನಮ್ಮಿಬ್ಬರ ಮಗುವಿಗಾಗಿ. ಪ್ಲೀಸ್ ನನ್ನ ಜೊತೆ ಚೆನ್ನಾಗಿರಿ. ನಿಮಗೆ ಹೇಗೆ ಇಷ್ಟ ನಾನು ಅದೇ ರೀತಿ ಇರುತ್ತೇನೆ. ನಿಮಗೆ ಇಂದು ನಿರಾಸೆ ಮಾಡಲು ಸಾಧ್ಯವಿಲ್ಲ. ಆಗಲೂ ಕೂಡ ಆ ಮನುಷ್ಯ ಏನೂ ಮಾತನಾಡದೆ ಅವನ ಗೆಳೆಯನ ಮನೆಗೆ ಮಲಗಲು ಹೋದ. ಅತ್ತೆ ಕೇಳಿದರೆ ಪಾರ್ಟಿ ಅಂತ ಹೇಳಿದ. ಅವನಿಗೆ ನನ್ನ ಜೊತೆ ಸಂಸಾರ ಮಾಡಲು ಇಷ್ಟವಿಲ್ಲ ಅಂತ ಅನಿಸುತ್ತದೆ. ಈಗ ಏನು ಮಾಡಲಿ ಭಗವಂತ, ಯಾರನ್ನೂ ಕೇಳಲಿ. ಇದೇ ರೀತಿ ದಿನಗಳು ಕಳೆದಂತೆ ವರ್ಷಗಳು ಆದವು. ಮದುವೆಯಾಗಿ 10 ವರ್ಷವಾಗಿದೆ. ಈಗಲೂ ಕೂಡ ನನ್ನ ಗಂಡ ನನ್ನನ್ನು ಪ್ರೀತಿಯಿಂದ ನಡೆಸಿಕೊಳ್ಳುತ್ತಿಲ್ಲ. ಅತ್ತೆಯ ಗಲಾಟೆ ಜಾಸ್ತಿ ಆಗಿದೆ ಮಗುವಿಗಾಗಿ. ಏಕೆಂದರೆ ನನ್ನ ಗಂಡನ ಮೊದಲ ಅಣ್ಣನಿಗೆ 2 ಹೆಣ್ಣು ಮಕ್ಕಳು. ನಮ್ಮಿಂದ ಮಾತ್ರ ಉಡಬೇಕು. ಏನು ಮಾಡಲಿ? ಗಂಡ ಮುಟ್ಟಿದರೆ ತಾನೇ ಮಕ್ಕಳು ಆಗುವುದು. ನನ್ನನ್ನು ಮುಟ್ಟಲು ಅಸಹ್ಯ ಪಡುತ್ತಾನೆ. ನನ್ನ ಹತ್ತಿರ ಬರುವುದಿಲ್ಲ. ಇನ್ನು ಮಕ್ಕಳು ಹೇಗೆ? ಅತ್ತೆ ಹೊಸ ನಾಟಕ ತೆಗೆದಿದ್ದಾರೆ. ನನ್ನ ಗಂಡನಿಗೆ ಮದುವೆ ಮಾಡುವುದಾಗಿ.
ಮೊದಲು ದುಃಖವಾಗುತ್ತಿತ್ತು, ಆದರೆ ಇಂದು ಪ್ರತಿದಿನದ ಮಾತಾಗಿದೆ. ಆದ್ದರಿಂದ ಏನೂ ಅನಿಸುವುದಿಲ್ಲ. ಮನೆಯ ಕೆಲಸ, ದೇವರ ಪೂಜೆ, ಇವುಗಳ ಮಧ್ಯೆ ನಾನು ಎಲ್ಲವನ್ನು ಮರೆತೆ. ಬದುಕಿನಲ್ಲಿ ಎಲ್ಲವನ್ನು ಪಡೆದುಕೊಳ್ಳಬೇಕು ಅಂತ ಅಂದುಕೊಳ್ಳುತ್ತಿದ್ದವಳು 2 ಹೊತ್ತು ಊಟ ಹಾಕಿಕೊಳ್ಳಲು ಬಟ್ಟೆ, ಇರಲು ಮನೆ ಸಿಕ್ಕಿದರೆ ಸಾಕು ನನಗೆ ಅನ್ನುವ ರೀತಿ ಬಂದಿದ್ದೇನೆ. ಪ್ರತಿ ವಿಷಯದಲ್ಲೂ ಅವಮಾನ, ಅಸಹ್ಯ, ಸೋಲು ಇವುಗಳನ್ನು ಅನುಭವಿಸಿ ನನಗೆ ಅಭ್ಯಾಸವಾಗಿ ಬಿಟ್ಟಿದೆ. ಅಪ್ಪ ಅಮ್ಮನೂ ಕೂಡ ನನ್ನ ಮೇಲೆ ಆಸೆ ಬಿಟ್ಟಿದ್ದಾರೆ. ಅಮ್ಮನಿಗೆ ವಿಷಯವನ್ನು ವಿವರಿಸಿ ಹೇಳಿದೆ. ಅವರು ನನ್ನ ಗಂಡನ ಜೊತೆ ಮಾತನಾಡಿದರು, ಆದರೆ ಏನೂ ಪ್ರಯೋಜನವಾಗಲಿಲ್ಲ. ಇಂದು ಬೆಳಗಿನಿಂದ ಅಪಶಕುನ ನಡೆಯುತ್ತಿದೆ. ಏನೋ ಅಂತ ಅರ್ಥವಾಗುತ್ತಿಲ್ಲ. ಆದರೂ ಕೂಡ ನನಗೆ ನಾನು ಸಮಾಧಾನ ಮಾಡಿಕೊಳ್ಳುತ್ತಿದ್ದೇನೆ. ನನ್ನ ನಾದಿನಿ ಜೋರಾಗಿ ಕಿರುಚಿದಳು. ಅತ್ತಿಗೆ ಅಂತ ನಾನು ಏನಾಯಿತು ಅಂತ ಓಡಿ ಬಂದೆ. ಆದರೆ ನನ್ನ ಗಂಡ ಒಂದು ಸುಂದರವಾದ ಹುಡುಗಿಯನ್ನು ಮದುವೆಯಾಗಿ ಮನೆಯ ಒಳಗಡೆ ಕರೆದುಕೊಂಡು ಬರಲು ಹೊಸಲಿನಿಂದ ಹೊರಗೆ ನಿಂತಿದ್ದಾನೆ. ನಾನು ಬೆಚ್ಚಿಬಿದ್ದೆ. ನಾನು ಪ್ರೀತಿಸುತ್ತಿದ್ದ ಗಂಡ ನನ್ನ ಜಾಗದಲ್ಲಿ ಇನ್ನೊಂದು ಹುಡುಗಿಯನ್ನು ಕರೆದುಕೊಂಡು ಬಂದಿದ್ದಾನೆ ಅಂತ. ಅತ್ತೆ ಆದವಳು ಆರತಿ ಮಾಡಿ ಒಳಗಡೆ ಕರೆದುಕೊಂಡು ಬಂದಳು. ನಾನು ಅಲ್ಲಿ ಇರುವುದು ಯಾರಿಗೂ ಇಷ್ಟವಿಲ್ಲ. ನಾನು ಇದ್ದರೂ ಇಲ್ಲದಿದ್ದರೂ ಅವರಿಗೆ ಯಾವುದೇ ವ್ಯತ್ಯಾಸವಿಲ್ಲ. ನಾನು ಏನನ್ನು ಮಾತನಾಡಲು ಬಾಯಿ ತೆರೆದೆ. ನನ್ನನ್ನು ರೂಮಿಗೆ ಎಳೆದುಕೊಂಡು ಹೋದಳು ನನ್ನ ನಾದಿನಿ. ಅತ್ತಿಗೆ, ನೀವು ಏನು ಮಾಡುತ್ತಿದ್ದೀರಾ? ನಿಮಗೆ ಪ್ರಜ್ಞೆ ಬೇಡವೇ? ಎಲ್ಲರಿಗೂ ತಿಳಿದಿದೆ, ಅಣ್ಣ ಎಂದೂ ಕೂಡ ಪ್ರೀತಿಯಿಂದ ನಿಮ್ಮನ್ನು ನೋಡಿಕೊಂಡಿಲ್ಲ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಆದರೂ ಕೂಡ ಅವರು ಸುಮ್ಮನಿದ್ದರು. ಅಣ್ಣನ 2ನೇ ಮದುವೆಗಾಗಿ ಪ್ರಯತ್ನ ಪಡುತ್ತಿದ್ದರು. ಏಕೆಂದರೆ ಅಣ್ಣ ತುಂಬ ಸಲ ಮನೆಯವರನ್ನು ಎದುರಿಸಿದ್ದಾನೆ. ಅವನು ಪ್ರೀತಿಸಿದ ಹುಡುಗಿಯನ್ನು ಮದುವೆ ಮಾಡಿಲ್ಲವಾದರೆ ಸತ್ತು ಹೋಗುತ್ತೇನೆ ಅಂತ. ಮನೆಯವರ ಒತ್ತಾಯಕ್ಕೆ ನಿಮ್ಮನ್ನು ಮದುವೆ ಆಗಿರುವುದು. ಅಣ್ಣ ಮದುವೆಗಿಂತ ಮುಂಚೆ ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದ. ಆದರೆ ಅವಳು ಬೇರೆ ಜಾತಿ, ತುಂಬ ಶ್ರೀಮಂತರು. ನಾವು ಕೂಡ ಶ್ರೀಮಂತರಾಗಿದ್ದರಿಂದ ನಮಗೆ ಸಂಸ್ಕಾರವಂತ ನಿಮ್ಮಂಥ ಮುದ್ದಾದ ಹುಡುಗಿ ಬೇಕಿತ್ತು. ಮದುವೆ ಮಾಡಿದೆವು ಅಣ್ಣನಿಗೆ ಬಲವಂತ ಮಾಡಿ. ಅಮ್ಮನ ಭಯಕ್ಕೆ ಒಪ್ಪಿಕೊಂಡ. ಆದರೆ ನಿಮ್ಮನ್ನು ನೋಡಿದಾಗ, ನಿಮ್ಮ ಹತ್ತಿರ ಬಂದರೆ ಅವನಿಗೆ ಪಾಪ ಪ್ರಜ್ಞೆ ಬರುತ್ತಿತ್ತಂತೆ. ಆ ಹುಡುಗಿಯೂ ಕೂಡ ಇನ್ನೂ ಮದುವೆ ಆಗದೆ ಇವನಿಗಾಗಿ ಕಾಯುತ್ತಾ ಇದ್ದಳು. ದಿನಗಳು ಕಳೆದಂತೆ ಅವರಿಬ್ಬರು ಹತ್ತಿರ ಆಗಲು ಶುರು ಮಾಡಿದರು. ಈಗ ಅವರಿಬ್ಬರಿಗೆ 5 ವರ್ಷದ ಮಗನಿದ್ದಾನೆ. ಮದುವೆ ಶಾಸ್ತ್ರಕ್ಕೆ ಆಗಿರುವುದು ಅಷ್ಟೇ. ಅಣ್ಣ ಮತ್ತು ಅವಳು ಇಬ್ಬರು ಲಿವಿಂಗ್ ರಿಲೇಷನಲ್ಲಿ ಇದ್ದರು. ಆದರೆ ನೀವು ನಿಮ್ಮ ಪವಿತ್ರವಾದ ಬದುಕನ್ನು ಈ ಮನೆಯವರ ಸೇವೆಗಾಗಿ ಕಳೆದರಿ. ಯಾರೂ ಕೂಡ ನಿಮ್ಮನ್ನು ಪ್ರೀತಿಯಿಂದ ನಡೆಸಿಕೊಂಡಿಲ್ಲ. ಅವರ ಸ್ವಾರ್ಥಕ್ಕೆ ಬಳಸಿಕೊಂಡರು. ದಯವಿಟ್ಟು ನನ್ನ ಮಾತನ್ನು ಕೇಳಿ. ಇಲ್ಲಿಂದ ಹೊರಗೆ ಹೋಗಿ ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳಿ. ಕೇವಲ ತಾಳಿ ಕಟ್ಟಿದ ಮಾತ್ರಕ್ಕೆ ಗಂಡನಾಗುವುದಿಲ್ಲ ಯಾರು. ಗಂಡ ಕೊಡುವ ಸುಖವನ್ನು ಅವನು ನಿರ್ವಹಿಸುವ ಜವಾಬ್ದಾರಿಯನ್ನು ನಡೆಸಿಕೊಂಡು ಹೋಗಬೇಕು. ಈ ಮಾತನ್ನು ಹೇಳುತ್ತಿದ್ದಾಗ ನನ್ನ ಗಂಡನೂ ಕೂಡ ಬಂದು ನಿಂತಿದ್ದ. ಕೋಪದಿಂದ ಅವನ ಕಡೆ ನೋಡಿದೆ. ತನ್ನ 2 ಕೈಗಳನ್ನು ಹಿಡಿದು ಮುಗಿದು, ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಏನೋ ಹೇಳುತ್ತಿದ್ದ. ಆದರೆ ಕ್ಷಮಿಸುವ ತಪ್ಪನ್ನು ಅವನು ಏನೂ ಮಾಡಿಲ್ಲ. ನಾನು ನನ್ನ ಎಲ್ಲ ಬಟ್ಟೆಗಳನ್ನು ತೆಗೆದುಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿದೆ. ಬರಬೇಕಾದರೂ ಕೂಡ ನನ್ನ ಹಿಂದೆ ಇದ್ದ. ನಾನು ಅವನ ಮುಖವನ್ನು ನೋಡಿ ಕೇಳಿದೆ, ನಿಮ್ಮ ತಂಗಿ ಹೇಳಿದ ಅಷ್ಟು ವಿಷಯವೂ ಸತ್ಯವೇ ಅಂತ. ಅವನು ತಲೆ ಅಲ್ಲಾಡಿಸಿದ. ಇನ್ನು ಅವನ ಜೊತೆ ನನಗೆ ಏನೂ ಮಾತು. ಅಪ್ಪ ಅಮ್ಮನ ಮನೆಗೆ ಹೋಗಿ ನಡೆದ ಎಲ್ಲ ವಿಷಯವನ್ನು ಹೇಳಿದೆ. ಮದುವೆ ಆದ 2-3 ವರ್ಷಕ್ಕೆ ಅಪ್ಪ ಅಮ್ಮನಿಗೆ ಶ್ರೀಮಂತರ ಮನೆಯ ಸಂಬಂಧದ ಪ್ರೀತಿ ಕಡಿಮೆ ಆಗಿರುವುದು ಅರ್ಥವಾಗಿತ್ತು. ನಮಗೆ ಸರಿಸಮಾನವಾದ ಮನೆಯಾದರೆ ನಾವು ಅಲ್ಲಿ ಹೋಗಿ 2 ದಿನ ಇದ್ದು ಬರಬಹುದು. ಪ್ರೀತಿ ವಿಶ್ವಾಸದಿಂದ ಇರಬಹುದು. ಆದರೆ ಶ್ರೀಮಂತರ ಮನೆ ದೂರದ ಬೆಟ್ಟದ ರೀತಿ ಅಂತ ಅರಿವಾಗಿತ್ತು. ಅವರೂ ಕೂಡ, ಮಗಳೇ, ಇಷ್ಟು ದಿನ ಕಾಯುವ ಅವಶ್ಯಕತೆ ಇರಲಿಲ್ಲ. ಮೊದಲೇ ಹೇಳಿದ್ದರೆ ಡೈವರ್ಸ್ ಮಾಡಿಸುತ್ತಿದ್ದೆ ಅಂತ ಅಪ್ಪ ಹೇಳಿದರು. ಅವರ ಮಾತನ್ನು ಕೇಳಿ ನನಗೆ ಸಮಾಧಾನವಾಯಿತು. ಆದರೆ ಆ ಸಮಾಧಾನ ತುಂಬ ದಿನ ಉಳಿಯಲಿಲ್ಲ. ನೆಂಟರು, ಇಷ್ಟರು ಪ್ರತಿಯೊಬ್ಬರಿಗೂ ನಾನು ಗಂಡನನ್ನು ಬಿಟ್ಟಿದ್ದು, ಡೈವರ್ಸ್ಗೆ ಅಪ್ಲೈ ಮಾಡಿರುವುದು ತಿಳಿದು ನಮ್ಮ ನೆಮ್ಮದಿ ಹಾಳು ಮಾಡಲು ಶುರು ಮಾಡಿದ್ದರು. ಎಲ್ಲ ಕಡೆ ಅಪಪ್ರಚಾರ. ಇವಳೇ ಸರಿಯಿಲ್ಲವಂತೆ, ಇವಳಿಗೆ ತುಂಬ ಜನ
ಹುಡುಗರ ಜೊತೆ ಸಂಬಂಧ ಇದೆ ಅಂತೆ. ಅವಳಿಗೆ ಮಕ್ಕಳಾಗಿಲ್ಲವಂತೆ. ಇವಳ ಬಾಯಿ ಜೋರು ಅಂತೆ. ಈ ರೀತಿಯ ಕಟ್ಟುಕತೆಯನ್ನು ಕಟ್ಟಿ ನಮ್ಮ ನೆಮ್ಮದಿಯನ್ನು ಹಾಳು ಮಾಡಿದರು. ನಾವು ಕೂಡ ಮನೆಯನ್ನು ಚೇಂಜ್ ಮಾಡಿದೆವು. ಹೊಸ ಜನ ಇಲ್ಲಿ ಅಕ್ಕಪಕ್ಕದಲ್ಲಿ ಇರುವ ಜನರು ಯಾರೂ ಕೂಡ ಜಾಸ್ತಿ ಮಾತನಾಡುತ್ತಿರಲಿಲ್ಲ. ಅವರಾಯಿತು, ಅವರ ಕೆಲಸವಾಯಿತು. ಆದರೆ ನಮ್ಮ ಎದುರುಗಡೆ ಇರುವ ಮನೆ ಯಾವಾಗಲೂ ಖಾಲಿ ಇರುತ್ತಿತ್ತು. ಆ ಮನೆಯಲ್ಲಿ ಬ್ಯಾಚುಲರ್ ಅಂತೆ ಇರುವುದು. ರಾತ್ರಿ ಬರುತ್ತಿದ್ದ, ಬೆಳಗ್ಗೆ ನಾವೆಲ್ಲ ಏಳುವುದರ ಒಳಗೆ ಎದ್ದು ಹೋಗುತ್ತಿದ್ದ. ನಾನು ಯಾರು ಅಂತ ನೋಡಬೇಕು ಅಂತ ಒಮ್ಮೊಮ್ಮೆ ಅನಿಸುತ್ತಿತ್ತು. 1 ತಿಂಗಳಾದರೂ ಆ ಮನೆಯಲ್ಲಿ ಇರುವುದು ಯಾರು ಅಂತ ತಿಳಿದಿಲ್ಲ. ನಾನು ಕೂಡ ಕೆಲಸಕ್ಕೆ ಹೋಗಲು ಶುರು ಮಾಡಿದೆ. ದಿನಗಳು ಕಳೆದಂತೆ ಎಲ್ಲ ದುಃಖವನ್ನು ಮರೆಯಲು ಆರಂಭಿಸಿದೆ. ನನಗೂ ನನ್ನ ಗಂಡನಿಗೂ ಡೈವೋರ್ಸ್ ಆಯಿತು. ಇದರಿಂದ ನನ್ನ ಧೈರ್ಯ ಇನ್ನೂ ಹೆಚ್ಚಾಯಿತು. ಆ ಸಂಬಂಧವನ್ನು ಎಂದೋ ನಾನು ಮುರಿದು ಬಿಟ್ಟಿದ್ದೆ. ಇಷ್ಟರಲ್ಲೇ ನೀಟಾಗಿ ಸೆಟಲ್ ಆಗುತ್ತಿದ್ದೆ ಅಂತ ತುಂಬ ಬಾರಿ ಅನಿಸುತ್ತಿತ್ತು. ಕಾಲ ಮಿಂಚಿ ಹೋಗಿತ್ತು. ಚಿಂತಿಸಿ ಫಲವೇನು ಅಲ್ಲವೇ? ನಾನು ಕೆಲಸಕ್ಕೆ ಹೋಗುತ್ತಿದ್ದರಿಂದ ಎದುರುಗಡೆ ಮನೆ ಇರುವ ಹುಡುಗನನ್ನು ಯಾರೂ ಅಂತ ನೋಡಲು ಸಾಧ್ಯವಾಗಲಿಲ್ಲ. ಆದರೆ ಅಪ್ಪ ಅಮ್ಮ ಎಲ್ಲರೂ ಕೂಡ ಆ ಹುಡುಗನ ಜೊತೆ ಒಂದು ಉತ್ತಮವಾದ ಬಾಂಧವ್ಯವನ್ನು ಬೆಳೆಸಿಕೊಂಡಿದ್ದಾರೆ ಅಂತ ಮಾತ್ರ ತಿಳಿದಿದ್ದು. ಯಾವಾಗಲೂ ಅವರ ಬಗ್ಗೆ ಮಾತನಾಡುತ್ತಿದ್ದರು. ನನಗೆ ಅದರ ಬಗ್ಗೆ ಅರ್ಥವಾಗುತ್ತಿರಲಿಲ್ಲ. ಇಷ್ಟೊಂದು ಪ್ರೀತಿ ಅವನ ಬಗ್ಗೆ ಅಂತ ನಂತರ ತಿಳಿದಿತ್ತು. ಅವನು ಅಷ್ಟು ಒಳ್ಳೆಯ ಮನುಷ್ಯ ಇರಬೇಕು. ಅಪ್ಪ ಅಮ್ಮ ಅವನನ್ನು ಇಷ್ಟಪಟ್ಟಿರಬಹುದು. ನಾನು ಹೇಗೆ ಅವರ ಇಷ್ಟಕ್ಕೆ, ಅವರ ಪ್ರೀತಿಗೆ ಮುಳ್ಳು ಹಾಕಲಿ? ಅವರು ಚೆನ್ನಾಗಿರಲಿ ಅಂತ ಸುಮ್ಮನಾದೆ. ಆದರೆ ಇದ್ದಕ್ಕಿದ್ದಂತೆ ಅಮ್ಮ ಬಂದು ಹೇಳುತ್ತಿದ್ದಾರೆ, ಆ ಹುಡುಗನನ್ನು ಮದುವೆ ಆಗು, ಅವನು ತುಂಬ ಒಳ್ಳೆಯವನು. ನಮ್ಮನ್ನು ಸ್ವಂತ ಅಪ್ಪ ಅಮ್ಮನ ರೀತಿ ನೋಡಿಕೊಳ್ಳುತ್ತಿದ್ದಾನೆ. ನಿನ್ನನ್ನು ಕೂಡ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ನಿನ್ನ ಬಗ್ಗೆ ಅವನ ಹತ್ತಿರ ಮಾತನಾಡಿದೆ. ನಿನ್ನ ಫೋಟೋವನ್ನು ತೋರಿಸಿ. ನಿನ್ನ ಫೋಟೋವನ್ನು ನೋಡಿದ ತಕ್ಷಣ ಅವನು ಒಪ್ಪಿಕೊಂಡ. ನೀನು ಕೂಡ ಅವನನ್ನು ಒಪ್ಪಿಕೋ ಅಂತ ಅಳಲು ಶುರು ಮಾಡಿದಳು. ಪ್ರತಿ ಬಾರಿಯೂ ಇವಳು ಹತ್ತರೆ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಮೊದಲ ಮದುವೆ ಅದೇ ರೀತಿ ಮಾಡಿ ನನ್ನ ಬದುಕನ್ನು ಹಾಳು ಮಾಡಿದರು. ನಾನು ಹುಡುಗನ ಜೊತೆ ಮಾತನಾಡಬೇಕು ಅಂತ ಹೇಳಿದೆ. ಯಾವುದೋ ಒಂದು ರೆಸಾರ್ಟ್ನಲ್ಲಿ ಅಮ್ಮ ಆ ಹುಡುಗನ ಜೊತೆ ನಾನು ಮೀಟ್ ಮಾಡುವಂತೆ ಮಾಡಿದಳು. ತುಂಬ ಸಮಯದ ಬಳಿಕ ಒಂದು ಸುಂದರವಾದ ಹುಡುಗ ಬಂದ. ದೂರದಿಂದಲೇ ಅವನು ಸುಂದರವಾಗಿದ್ದಾನೆ ಅಂತ ಅನಿಸುತ್ತಿತ್ತು. ಹತ್ತಿರ ಬಂದಂತೆ ತಿಳಿಯುತ್ತಿತ್ತು. ಅವನನ್ನು ನಾನು ಎಲ್ಲೋ ನೋಡಿದ್ದೇನೆ. ಇನ್ನೂ ಹತ್ತಿರ ಬಂದಾಗ ಆ ಮುಖ ಸಡನ್ನಾಗಿ ನನಗೆ ಗುರುತು ಹಿಡಿಯಲು ಸಾಧ್ಯವಾಗುತ್ತಿಲ್ಲ. ಸ್ವಲ್ಪ ಸಮಯ ಬೇಕಾಗಿತ್ತು. ಆ ಮನುಷ್ಯ ಬೇರೆ ಯಾರೂ ಅಲ್ಲ, ನನ್ನನ್ನು ಪ್ರೀತಿಸುತ್ತಿದ್ದ ನನ್ನ ಕಿರಣ್ ಸರ್. ಮುಖದಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ದೇಹ ಸಂಪೂರ್ಣವಾಗಿ ಕೃಶವಾಗಿದೆ. ನೀವು ತುಂಬ ದಪ್ಪ ಇದ್ದೀರಿ ಅಲ್ಲವೇ ಅಂತ ಕೇಳಿದೆ. ಹೌದು ಇದ್ದೆ. ನೀವು ಬೇರೆ ಮದುವೆ ಆದ ಮೇಲೆ ನಿಮ್ಮ ಯೋಚನೆಯಲ್ಲಿ ಇದ್ದೆ. ಇದೇ ರೀತಿ ಆಗಿಬಿಟ್ಟಿದ್ದೆ. ಸ್ವಲ್ಪ ದಿನ ಕೆಲಸ ಕಾರ್ಯ ಇಲ್ಲದೆ ಊರೂರು ಅಲೆಯುತ್ತಿದ್ದೆ. ನಂತರ ಹೊಟ್ಟೆಪಾಡು ಅಂತ ಅಂದುಕೊಂಡು ದುಡಿಯಲು ಶುರು ಮಾಡಿದೆ. ನಿನ್ನ ಅಪ್ಪ ಅಮ್ಮ ನಿನ್ನ ಜೊತೆ ಮದುವೆ ಮಾಡಲು ಬಲವಂತ ಮಾಡಿದರು. ಆಗ ಫೋಟೋವನ್ನು ತೋರಿಸಿದರು. ಆಗಲೇ ತಿಳಿದಿದ್ದು ನೀನು ನಾನು ಪ್ರೀತಿಸಿದ ನನ್ನ ಪ್ರೀತಿಯ ಹುಡುಗಿ ಅಂತ. ನನ್ನ ಅದೃಷ್ಟ ದೇವತೆ ನನ್ನ ಕಣ್ಣ ಎದುರಿಗೆ ಬಂದಿದ್ದಾಳೆ. ಆಗುವುದಿಲ್ಲ ಅಂತ ಹೇಗೆ ಹೇಳಲು ಸಾಧ್ಯ ಅಲ್ಲವೇ? ನಮ್ಮ ಎದುರುಗಡೆ ಮನೆಯಲ್ಲಿ ಇರುವವರು ನೀವೇ. ಹೌದು ನಾನೇ. ಈ ಬಾರಿ ನನ್ನನ್ನು ಮದುವೆ ಆಗುವುದಿಲ್ಲ ಅಂತ ಹೇಳಬೇಡ. ಒಮ್ಮೆ ಹೊಡೆದ ಹೃದಯ ಮತ್ತೆ ಹೊಡೆದರೆ ಅದು ಚೂರು ಚೂರಾಗಿ ಛಿದ್ರವಾಗಿ ಬದುಕು ಮುಗಿದು ಹೋಗುತ್ತದೆ ಅಂತ ಹೇಳಿ ನನ್ನ ಕೆಳಗಡೆ ಕುಳಿತು ಮಂಡಿ ಊರಿ ರೋಸನ್ನು ನೀಡಿ ಪ್ರಪೋಸ್ ಮಾಡಿದರು. ನಾನು ಅವರ ಪ್ರಪೋಸಲ್ಗೆ ಒಪ್ಪಿಕೊಳ್ಳಲೇಬೇಕಿತ್ತು. ಒಪ್ಪಿಕೊಂಡೆ. ನಾನು ಒಪ್ಪಿದ ತಕ್ಷಣ ಅವರು ಖುಷಿಯಿಂದ ಮೇಲೆ ಎದ್ದು ಎಲ್ಲರ ಊಟದ ಬಿಲ್ಲನ್ನು ನಾನೇ ಕೊಡುತ್ತೇನೆ ಅಂತ ಹೇಳಿದರು. ನನ್ನ ಕಳೆದು ಹೋಗಿದ್ದ ಬದುಕು ಇಂದು ಸಿಕ್ಕ ಮಧುರವಾದ ಕ್ಷಣ ಇದು ಅಂತ ನನ್ನ ಮುಖವನ್ನು ನೋಡಿದರು. ನನಗೆ ಡೈಮಂಡ್ ನೆಕ್ಲೆಸನ್ನು ತೊಡಿಸಿದರು. ಇಷ್ಟೊಂದು ದುಡ್ಡು ನಿಮಗೆ ಎಲ್ಲಿ ಬಂತು ಅಂತ ಕೇಳಿದ್ದಕ್ಕೆ ನನ್ನ ಅಪ್ಪ ಅಮ್ಮ ಆಗರ್ಭ ಶ್ರೀಮಂತರು. ನನ್ನ ಕಾಲ ಮೇಲೆ ನಾನು ನಿಂತುಕೊಳ್ಳಬೇಕು ಅಂತ ಹೊರಗಡೆ ದುಡಿಯಲು ಬಂದೆ. ಆದರೆ ನೀನು ನನ್ನನ್ನು ಬಿಟ್ಟು ಹೊರಟು ಹೋದೆ. ಈಗ ಅವರಿಗೂ ಕೂಡ ನೀನು ನನಗೆ ಪುನಃ ಸಿಕ್ಕಿದ ವಿಷಯ ತಿಳಿದು ಖುಷಿಯಿಂದ ಇದ್ದಾರೆ. ಅಮ್ಮನೇ ನನಗೆ ಈ ನೆಕ್ಲೆಸನ್ನು ಕೊಟ್ಟಿದ್ದು ನಿನಗೆ ಕೊಡಲು. ಖುಷಿಯಿಂದ ನಾನು ಅವರನ್ನು ತಬ್ಬಿಕೊಂಡೆ. ಅವರು ಕೂಡ ನನ್ನನ್ನು ತಬ್ಬಿಕೊಂಡರು. ಇಬ್ಬರೂ ಕೂಡ ಒಬ್ಬರ ತುಟಿಗೆ ಒಬ್ಬರು ಮುತ್ತನ್ನು ಕೊಡುತ್ತಾ
ತುಂಬ ಸಮಯದವರೆಗೆ ನಿಂತೆವು. ಆ ಮುತ್ತು ಮಧುರವಾಗಿತ್ತು, ನಿರಂತರವಾಗಿತ್ತು. ಹಸಿದಿದ್ದ ದೇಹಗಳ ಹೃದಯದ ಮಿಲನವಾಗಿತ್ತು, ಶಾಶ್ವತವಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.